ಅಂತರಪಟ ಅಂತರಪಟ. ಏನ್ ಮಾತಾಡ್ತಿದ್ಯಾ ಸಾವಿತ್ರಿ ನೀನು? ನೀನೆಷ್ಟು ಸಭ್ಯ, ನಿನ್ನ ಬಾಯಿಂದ ಇಂಥ ಮಾತುಗಳು ನಾನು ನಿರೀಕ್ಷೆ ಮಾಡಿರಲಿಲ್ಲ ಸಾವಿತ್ರಿ. ಏನ್ ಹೇಳಿದೆ ನೀನು? ಈ ಮನೆ ಒಗ್ಗಟ್ಟನ್ನ ಆರಾಧನಾ ಹೊಡಿತಾ ಇದ್ದಾಳ? ಹೇಗೆ ಸಾಧ್ಯ ಅದು? ಆರಾಧನಾ ಈ ಮನೆ ಒಳಗಡೆ ಕಾಲಿಟ್ಟ ಕ್ಷಣದಿಂದ ಈ ಕ್ಷಣದವರೆಗೂ ನೀವು ಯಾರು ಅವಳ ಹತ್ರ ಮಾತೇ ಆಡ್ತಿಲ್ಲ. ಒಂದು ಹೆಣ್ಣು ಮಗುವನ್ನು ಸೌಜನ್ಯನೂ ಇಲ್ಲದೆ ಎಲ್ಲರೂ ಅವಳನ್ನು ಕಡೆಗಣಿಸ್ತಾ ಇದ್ದೀರಿ. ಹಾಗಿದ್ಮೇಲೆ ಆರಾಧನಾ ಹೇಗೆ ಒಗ್ಗಟ್ಟನ್ನು ಹೊಡೆಯಕ್ಕೆ ಸಾಧ್ಯ ಸಾವಿತ್ರಿ? ಹೆತ್ತವ್ರನ್ನ ಒಂದು ಮಾತು ಕೇಳ್ದೆ ಅವ್ರವ್ರೇ ಮದುವೆ ಆಗ್ಬಿಟ್ಟು ಬಂದ್ಬಿಟ್ರಲ್ಲ. ಮೊದಲು ಕಡೆಗಣಿಸಿದ್ ಯಾರ್ರೀ? ವಿತಂಡವಾದ ಮಾಡಬೇಡ ಸಾವಿತ್ರಿ. ಅವಳು ಮನೆ ಹೊಡಿಬೇಕು ಅಂತಿದ್ದಿದ್ರೆ 3 ದಿನ ಕಾಯ್ಬೇಕಾಗಿರ್ಲಿಲ್ಲ. ಈ ಮನೆ ಒಳಗಡೆ ಕಾಲಿಡ್ತಿದ್ದಾಗೇನೆ ಅವಳಿಗೆ ಅವಮಾನ ಆಯಿತು. ಆ ಕ್ಷಣನೇ ತನ್ನ ಗಂಡನ ಆಚೆ ಕರ್ಕೊಂಡು ಹೋಗಿ ನನಗಿಲ್ಲಿ ಅವಮಾನ ಆಗ್ತಿದೆ, ಇಲ್ಲಿ ಇರೋಕ್ಕಾಗ್ತಿಲ್ಲ, ಬೇರೆ ಮನೆ ಮಾಡೋಣ ಅಂತ ಹೇಳಿದರೆ ನಿನ್ನ ಮಗ ಒಂದು ಕ್ಷಣ ಇಲ್ಲಿ ಇರ್ತಿರ್ಲಿಲ್ಲ, ಅವಳ ಜೊತೆಲಿ ಆಚೆ ಹೋಗ್ತಿದ್ದ. ಅದರವಳಂತ ಕೆಲಸ ಮಾಡಲಿಲ್ಲ. ಇಲ್ಲೇ ಇದ್ದಾಳೆ, ಎಲ್ಲವನ್ನ ಸಹಿಸ್ಕೊಂಡು ಕಾಯ್ತಾ ಇದ್ದಾಳೆ. ಇಷ್ಟಕ್ಕೂ ನಿನಗೆ ಅವ್ರ ಮೇಲೆ ಏನು ಕೋಪ ಸಾವಿತ್ರಿ? ನಿನಗೆ ಹೇಳದೆ ಅವರಿಬ್ಬರು ಮದುವೆ ಆದ್ರು ಅಂತ ತಾನೆ? ಹೆಜ್ಜೆ ಹೆಜ್ಜೆಗೂ ಆ ಹುಡುಗಿಯಲ್ಲಿ ತಪ್ಪನ್ನು ಕಂಡುಹಿಡಿತಾ ಇದೆಯಾ ನೀನು? ಯಾತಕ್ಕೆ ಸಾವಿತ್ರಿ? ಯಾಕೆಂದ್ರೆ ಅವಳು ಶಿವಶಂಕರ್ ಮಗಳು, ಅವಳಿಗೆ ಅವನ ಬುದ್ಧಿನೇ ಬಂದಿರತ್ತೆ ತಾನೆ. ಈ ಎಲ್ಲ ಜಂಜಾಟಗಳ ಮಧ್ಯೆ ಒಂದು ಸತ್ಯನ ಮರಿತಾ ಇದೆಯಾ ಸಾವಿತ್ರಿ ನೀನು? ನಿನ್ನ ಮಗ ಒಬ್ಬ ಮನುಷ್ಯನಾಗಿ ಈ ಮನೆ ಒಳಗಡೆ ಬಂದಿದ್ದಾನೆ ಅಂದ್ರೆ ಅದಕ್ಕೆ ಆರಾಧನಾ ಕಾರಣ ಅನ್ನೋ ಸತ್ಯನ ನೀನು ಮರೀಲೇ ಕೂಡದು. ಸಾವಿತ್ರಿ, ಆರಾಧನಾ ನೀನು ತಿಳ್ಕೊಂಡಿರುವಂಥ ಮಗು ಅಲ್ಲ, ತುಂಬಾ ಒಳ್ಳೆ ಮಗು, ಒಳ್ಳೆ ಮನೆತನದ ಮಗು, ಮುಖ್ಯವಾಗಿ ಸಂಸ್ಕಾರ ಇರುವಂಥ ಮಗು. ನೀನು ಪದೇ ಪದೇ ಹೇಳ್ತಾನೆ ಇರ್ತೀಯಲ್ಲ, ಅವಳು ಈ ಮನೆಗೆ ಬಂದ ಮೇಲೆ ನಗು ಹೊರಟೋಯ್ತು, ಈ ಮನೆ ಒಗ್ಗಟ್ಟು ಹಾಳು ಮಾಡಿದ್ಲು ಅಂತ. ನೀನು ನೋಡ್ತಾ ಇರು, ಒಂದಲ್ಲ ಒಂದಿನ ನಿಮ್ಮೆಲ್ಲರ ಮುಖದಲ್ಲೂ ನಗು ಚಿಗುರೋ ಹಾಗೆ ಮಾಡ್ತಾಳೆ. ಈ ಮನೆ ಒಗ್ಗಟ್ಟು ಬಲ ಬರೋ ಹಾಗೆ ಮಾಡ್ತಾಳೆ. ಆಗ ನಿನಗೆ ಅರ್ಥ ಆಗತ್ತೆ ಅವಳು ಎಂಥವಳು ಅಂತ. ನನಗ ಆ ನಂಬಿಕೆ ಇಲ್ಲ ರೀ. ಅವಳು ನಮ್ಮ ಮನೆಗೆ ಹೊಂದ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವಳ ಫ್ಯಾಮಿಲಿಗೂ ನಮ್ಮ ಫ್ಯಾಮಿಲಿಗೂ ಸರಿ ಹೋಗೋದೇ ಇಲ್ಲ. ಏನಂದೆ ಸಾವಿತ್ರಿ ನೀನು? ನಮಗೂ ಅವ್ರಿಗೂ ಸರಿ ಹೋಗೋದಿಲ್ವಾ? ಅಂದ್ರೆ ನಮ್ಮನ್ನು ಅವ್ರನ್ನು ತಕ್ಕಡಿಯಲ್ಲಿಟ್ಟು ತೂಗ್ತಾ ಇದೆಯಾ ಅಂತಸ್ತಿನಿಂದ? ಬಡವರನ್ನ ಆಡ್ಕೊಳ್ಳುವಂತ ರೋಗ ನಿನಗೆ ಯಾವಾಗ ಅಂಟ್ಕೊಳ್ತು ಸಾವಿತ್ರಿ? ಒಂದು ತಿಳ್ಕೊ ಸಾವಿತ್ರಿ, ಆರಾಧನಾ ಈ ಮನೆ ಸೊಸೆ ಮಾತ್ರ ಅಲ್ಲ, ನನ್ನ ಪ್ರಾಣ ಸ್ನೇಹಿತ ಶಿವು ಮಗಳು ಕೂಡ. ಇವತ್ತು ನಾವು ಈ ಮಟ್ಟಕ್ಕಿದ್ದೀವಿ ಅಂದ್ರೆ ಅದರಲ್ಲಿ ಅವನ ಪರಿಶ್ರಮನೂ ಇದೆ. ನ್ಯಾಯವಾಗಿ ನೋಡಿದ್ರೆ ನಮ್ಮ ಈ ಸಾಮ್ರಾಜ್ಯದಲ್ಲಿ ಶಿವು ಪಾತ್ರ ಬಹಳ ದೊಡ್ಡದಿದೆ ಸಾವಿತ್ರಿ. ನಾವೆಲ್ಲರೂ ಕೂಡ ಅವನ ಋಣದಲ್ಲಿದ್ದೀವಿ ಅನ್ನೋದನ್ನು ಮರಿಬೇಡ ನೀನು. ಪ್ಯೂರ್ ಸಿಲ್ಕ್ ಸ್ಯಾರಿ ಏನಿಲ್ಲ ಅಂದ್ರು 10 ರಿಂದ 12 ಸಾವಿರದ ಮೇಲೆ ಇರುತ್ತೆ. ಇದನ್ನ ಅರ್ಶನ ಕುಂಕುಮ ಜೊತೆ ಕೊಟ್ರ ಅಪ್ಪ? ಅಯ್ಯೋ ಮಗಳೇ, ಅವ್ರ ಮನೆ ನೋಡ್ಬೇಕಾಗಿತ್ತು. ಎಷ್ಟು ದೊಡ್ಡ ಮನೆ ಅದು! ಮನೆ ಅಲ್ಲ, ದೊಡ್ಡ ಅರಮನೆ. ಆ ಮನೇಲಿ ಸೋಫಾ, ಫ್ರಿಡ್ಜು, ದೊಡ್ಡ ಟಿವಿ, ಮತ್ತೆ ಆ ಗೋಡೆ ಮೇಲೆ ಪೇಂಟಿಂಗ್ಸು ಎಲ್ಲ ತುಂಬಾ ಬೆಲೆ ಬಾಳೋಂಥದ್ದು. ಎಲ್ಲ ಲಕ್ಷದ ಮೇಲೇನೆ ಮಗಳೇ. ಆಮೇಲೆ ಅವ್ರ ಮನೇಲಿ ಕೆಲಸ ಮಾಡ್ತಾರಲ್ಲ, ಅವರು ನಮ್ಗಿಂತ ಅನುಕೂಲಸ್ಥರು. ಓ ಅಲ್ಲ ಅಪ್ಪ, ಆ ರಾಜ್ಗೆ ಅಷ್ಟು ಶ್ರೀಮಂತಿಕೆ ಇದ್ರು ಇಲ್ಲಿ ಒಳ್ಳೆ ಭಿಕಾರಿ ತರ ಇದ್ನಲ್ಲಪ್ಪ ಅವನು. ಮನೇನಾದ್ರೂ ಆಗಿದ್ರೆ ಅಂತ ಮನೇನ ಬಿಟ್ಟು ಎಲ್ಲೂ ಹೋಗ್ತಾ ಇರ್ಲಿಲ್ಲ. ಅದೇನೋ ಹೇಳ್ತಾರಲ್ಲ ಮಗಳೇ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ ಹೇಳ್ತಾರಲ್ಲ, ಹಂಗೆ
ರಾಜ್ನ ಆರಾಧನಾ ಮದುವೆ ಆಗ್ತಿದ್ದಂಗೆ ಆರಾಧನಾ ಬದುಕು ಬಂಗಾರ ಆಗೋಯ್ತು. ಮಗಳೇ, ನೀನು ಅವಳ ಥರನೇ ದೊಡ್ಡ ಶ್ರೀಮಂತರ ಮನೆತನ ಹುಡುಗನ ನೋಡ್ಕೋ. ಯಾರ್ಯಾರನ್ನೋ ಪ್ರೀತಿ ಮಾಡಿ ನಿನ್ ಜೀವನ ಹಾಳು ಮಾಡ್ಕೋಬೇಡ. ರೀ, ಮಗಳಿಗೆ ಹೇಳ್ಕೊಡೋ ಮಾತೇನ್ರಿ ಇದು? ಶ್ರೀಮಂತರ ಹುಡುಗನ ನೋಡ್ಕೊ ಅಂತ ಹೇಳ್ತಿರಲ್ಲ. ನೋಡ್ಕೊಳ್ಳದೆ ಇತ್ತು ಅಂತಂದ್ರೆ ಒಳ್ಳೆ ಮನ್ಸಿನ ಹುಡುಗನ ನೋಡ್ಕೊ ಅಂತ ಹೇಳಿ. ಶ್ರೀಮಂತಿಕೆನೆ ಎಲ್ಲ ಅಲ್ಲ. ಯಾಕೆ ನಿನ್ನ ಮಗಳು ಮಾತ್ರ ಅಲ್ಲಿ ನೆಮ್ಮದಿಯಾಗಿ ರಾಣಿ ತರ ಇರಬೇಕು, ನನ್ನ ಮಗಳು ಹಿಂಗೆ ಕೊಳಿಬೇಕಾ? ಆರಾಧನಂಗೆ ಒಳ್ಳೇದಾಗಿದ್ದು ನನಗೂ ಖುಷಿನೇ. ಅದೇ ತರ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಬಯಸೋದು ತಪ್ಪಾ? ಈಗ್ಲೇ ಅವಳ ಮದುವೆ ಬಗ್ಗೆ ಯೋಚನೆ ಬೇಡ. ಅಮ್ಮ, ನೀನ್ ನನ್ ಮದ್ವೆ ಬಗ್ಗೆ ಯೋಚನೆನೇ ಮಾಡ್ಬೇಡ. ನಿನ್ ಮಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಆರಾಮಾಗಿರ, ಆಯ್ತಾ? ರೀ, ತಾಂಬೂಲದ ಜೊತೆ ಒಂದ್ ಕವರ್ ಇಟ್ಟಿದ್ರಲ್ಲ, ಅದ್ ಎಲ್ಲಿ? ಚಾಲಾಕಿ ಇವಳು. ಆ ಕವರ್ನ ನೋಡ್ಕೊಂಡ್ಬಿಟ್ಟಿದ್ದಾಳೆ. ಏನೇ ಆದ್ರೂ ಇವಳಿಗೆ ಬೀಗರು ಕೊಟ್ಟಿರೋ ದುಡ್ಡು ವಿಷಯ ಗೊತ್ತಾಗ್ಲೇಬಾರ್ದು. ಯಾವ್ದೇ ಯಾವ ಕವರು ಯಾವ್ದು ನಂಗೆ ಗೊತ್ತಿಲ್ಲ. ಅಪ್ಪ, ಏನಿದು ಕವರು? ಈ ಕವರಲ್ಲಿ ಇಷ್ಟೊಂದು ದುಡ್ಡಿದೆ, ಎಲ್ಲಿಂದ? ಏನ್ರಿ ಇದು? ಈಗ ತಾನೇ ಕವರ್ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂದ್ರೆ ನೀವು ಬೀಗ್ರ ಹತ್ರ ದುಡ್ಡು ಇಸ್ಕೊಂಡ್ ಬಂದಿದ್ದೀರಾ? ನಾನ್ ಯಾಕೆ ಇಸ್ಕೊಳ್ಳಿ, ಅವರೇ ತಾಂಬೂಲದಲ್ಲಿ ಕೊಟ್ಟು ಕಳ್ಸಿದ್ರು, ಅದಕ್ಕೆ ನಾನೇನ್ ಮಾಡೋಣ? ಏ ಮಂಜು, ಇನ್ನು ನಿನ್ ಕ್ಲೀನಿಂಗ್ ಮುಗ್ದಿಲ್ವೇನೆ? ಓ ನೀನಾ? ನಿಜವಾಗ್ಲೂ ಕೆಲ್ಸದವಳೆ ಅನ್ಕೊಂಡ್ಬಿಟ್ಟೆ. ನೀನೇನ್ ಮಾಡ್ತಿದ್ಯಾ ಅಡಿಗೆ ಮನೆಯಲ್ಲಿ? ಓ, ಅರ್ಥ ಆಯ್ತು. ಏನೇ ಮಾಡಿದ್ರು ನಿಮ್ಮ ಅತ್ತೆ ನಿನ್ ಕಡೆ ನೋಡ್ತಿಲ್ಲ, ನಿನ್ನ ನೋಡಿದ್ರೇನೆ ಸಿಡ ಸಿಡ ಅಂತಾರೆ. ನಿಮ್ಮ ಅತ್ತೆನ ಓಲೈಸ್ಕೊಳಕ್ಕೆ ಅಡಿಗೆ ಮನೆ ಕಡೆ ಬಂದ್ಯಾ? ಇಲ್ಲ, ಅದು ರಾಜ್ಗೆ ಊಟ. ನಿನ್ ಬುದ್ಧಿ ನನಗ್ ಗೊತ್ತಿಲ್ವೇನೆ? ಈ ಮನೇಲಿ ನಿನ್ ಸ್ಥಾನನ ಹೇಗ್ ಗಟ್ಟಿ ಮಾಡ್ಕೋಬೇಕು ಅಂತ ನೋಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಡಿಗೆ ಮನೆ ಜವಾಬ್ದಾರಿ ತಗೊಂಡ್ಬಿಟ್ರೆ ನಮ್ಮ ಅಮ್ಮನ ಮನ್ಸ್ ಕರ್ಗಿ ನಿಧಾನವಾಗಿ ನಿನ್ ಕಡೆ ವಾಲ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಆ ಕನ್ಸು ನನ್ಸಾಗಲ್ಲ, ಸಾರಿ. ಸುಮ್ಮನೆ ಇಲ್ಲಿಗೆ ಬಂದು ಯಾಕೆ ಕೈ ಕೊಳ್ಳೆ ಮಾಡ್ಕೋತೀಯ? ಎಷ್ಟಂದ್ರು ನಿನಗೆ 3 ಹೊತ್ತು ಹೊಟ್ಟೆಗೆ ಹಿಟ್ಟಂತೂ ಬೀಳುತ್ತೆ. ಆರಾಮಾಗಿ ತಿನ್ಕೊಂಡಿರೋ. ಯಾಕೆ ಹಂಗ್ಸ್ ಮಾತಾಡ್ತೀಯ? ನಾನೇನು ಹೊಟ್ಟೆಗೆ ಗತಿ ಇಲ್ಲದೆ ಇಲ್ಲಿಗೆ ಬಂದಿಲ್ಲ. ನನ್ನ ಕುತ್ತಿಗೆಲಿ ತಾಳಿ ಬಿದ್ದಿದ್ರಿಂದ ಇಲ್ಲಿಗೆ ಬಂದಿದ್ದೀನಿ. ಅಯ್ಯಯ್ಯೋ, ಹೇಳೋದು ನೋಡು, ಏನೋ ಈ ತಾಳಿ ಮೇಲಿಂದ ಬಂದು ಬಿದ್ದಂಗೆ. ನನ್ನ ತಮ್ಮನ ತಲೆ ಕೆಡಿಸಿ ಕಟ್ಟಿಸ್ಕೊಂಡಿರೋ ತಾಳಿಗೆ ಇಷ್ಟೊಂದು ಬಿಲ್ಡಪ್ಪ? ಹೌದು, ನಿಮ್ಮ ಅಪ್ಪ ಅಮ್ಮ ಮನೆಗೆ ತಲುಪಿದ್ರಂತ? ಎಂಥ ಚಾನ್ಸ್ ನೋಡು ಅವ್ರದ್ದು. ನಮ್ಮಂತ ಶ್ರೀಮಂತರ ಮನೆ ಬೀಗ್ರು ಅನ್ನೋ ಪಟ್ಟ ಒಂದ್ ಕಡೆ, ಇಲ್ಲಿಗೆ ಬಂದು ಗಡದ್ದಾಗಿ ಅದ ಹಾಕಿ ಇದ ಹಾಕಿ ಅಂತ ತಿಂದು ತೆಗಿದ್ದು ಇನ್ನೊಂದ್ ಕಡೆ. ಆಮೇಲೆ ಏನೇನೋ ಡ್ರಾಮಾ ಮಾಡಿ ನಮ್ಮ ಅಪ್ಪನ ಹತ್ರ ದುಡ್ಡು ಹೊಡ್ಕೊಂಡು ಹೋಗಿದ್ದಾಯ್ತು. ದುಡ್ಡ? ಏನ್ ದುಡ್ಡು? ಅಯ್ಯೋ, ಗೊತ್ತಿಲ್ವಾ ನಿಂಗೆ? ಏ ಕಳ್ಳಿ, ಡ್ರಾಮಾ ಮಾಡಬೇಡ. ನೀನೇ ಹೇಳಿರ್ಬೇಕಲ್ವಾ, ನಮ್ಮ ಮನೇಲಿ ಬಡತನ ಅಂತ ಒಂದೆರಡು ಎಮೋಷನಲ್ ಡೈಲಾಗ್ ಹೊಡಿರಿ. ನಮ್ಮ ಮಾವ ದಾನ ಧರ್ಮ ಮಾಡೋದ್ರಲ್ಲಿ ಎತ್ತಿದ ಕೈ 1 ತಿಂಗಳು ಮನೆ ನಡೆಯೋಷ್ಟು ದುಡ್ಡು ಹುಟ್ಟತ್ತೆ ಅಂತ. ಏನೇನು ಮಾತಾಡ್ಬೇಡ, ನಾನು ಆ ಥರ ಏನು ಹೇಳಿಲ್ಲ. ನಮ್ಮಮ್ಮ ಅಂತವ್ರಲ್ಲ. ಅಯ್ಯೋ, ಯಾಕೆ ಅಪ್ಪನ ಬಯಸ್ಕೊಂಡ್ ಬರ್ತಿಲ್ಲ? ಶಿಟ್, ಸ್ಟೆಪ್ ಫಾದರ್ ಅಲ್ವಾ? ಸಾರಿ, ನಾನು ಮರ್ತಿದ್ದೆ. ಹೇಳೋ ಮನುಷ್ಯಂಗೆ, ಅಪ್ಪ ವಾರಕ್ಕೊಂದ್ಸತಿ ನನ್ನ ನೋಡೋ ನೆಪದಲ್ಲಿ ಮನೆಗೆ ಬರ್ತಾ ಇರು,
ನಿನ್ ಜೋಬ್ ತುಂಬ್ತಾ ಇರುತ್ತೆ, ಬಂದ್ ನಮ್ಮಪ್ಪನ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ತಾ ಇರ್ಲಿ. ಅದಕ್ಕೆ ತಾನೇ ನೀನ್ ಈ ಮನೆಗೆ ಬಂದು ಸೇರ್ಕೊಂಡಿರೋದು. ನಡಿಲಿ ನಡಿಲಿ, ನಾನು ನೋಡ್ತೀನಿ ಅದೆಷ್ಟು ದಿನ ಇದೆಲ್ಲ ನಡೆಸ್ತೀಯ ಅಂತ. ಮೊದಲನೇ ಸಲ ನಮ್ಮ ಮಗಳ ಮನೆಗೆ ಹೋಗಿದ್ದೀವಿ, ಈಗಲೇ ನಿಮ್ ಬುದ್ಧಿ ತೋರಿಸ್ಬಿಟ್ರಲ್ಲ. ಮನೆಗೆ ಒಂದ್ ಹೊತ್ತು ಗಂಜಿಗೂ ಕಷ್ಟ ಅಂತ ಹೇಳಿ ಅವ್ರಾಗ ಅವರೇ ದುಡ್ಡು ಕೊಡೋ ತರ ಮಾಡ್ಕೊಂಡ್ಬಿಟ್ರಿ ಅಲ್ವಾ? ಏಯ್ ಸುಮ್ನೆ ರೇ, ಹೇಳ್ತಾ ಇಲ್ವಾ, ನಾನೇನ್ ದುಡ್ಡು ಕೇಳಿಲ್ಲ. ಅವ್ರಾಗ ಅವ್ರೇ ಕೊಟ್ರೆ ನಾನೇನ್ ಮಾಡ್ಲಿ? ನಿಜ ಹೇಳ್ಬೇಕಂದ್ರೆ ಸಿರಿ ಹೇಳೋರು ಅವ್ರಲ್ಲಿ ದುಡ್ಡಿದೆ ಅಂತ ನನಗೆ ಗೊತ್ತಿಲ್ಲ. ರೇವತಿ, ಹೇಗಿದ್ರು ಕೊಟ್ಟಿದ್ದಾರೆ, ಇರ್ಲಿ ಬಿಡು, ನಮಗೂ ದುಡ್ಡಿನ ಅವಶ್ಯಕತೆ ಇದೆಯಲ್ಲ. ಛೀ, ನಾಚಿಕೆ ಆಗಲ್ವಾ ನಿಮ್ಗೆ? ಅವ್ರು ಕೊಟ್ಟ ತಕ್ಷಣ ನಾವು ಇಟ್ಕೊಂಡ್ಬಿಡ್ಬೇಕಾ? ನಮ್ಮ ಬಗ್ಗೆ ಏನ್ ಅನ್ಕೊಳಲ್ಲ ಅವರು. ಅಲ್ಲ, ಈ ತರ ಮಾಡೋದ್ರಿಂದ ಆರಾಧನೆಗೆ ಆ ಮನೆಯಲ್ಲಿ ಬೆಲೆ ಇರುತ್ತಾ ಹೇಳಿ? ಅಮ್ಮ, ನಾವಿಲ್ಲಿ ನಿನಗೆ ಉಪವಾಸ ಇರೋದ್ರ ಬಗ್ಗೆ ಚಿಂತೆ ಇಲ್ಲ. ಆ ಮನೇಲಿ ನಿನ್ ಮಗಳಿಗೆ ಮರ್ಯಾದೆ ಇರ್ಬೇಕನ್ನೋದು ಒಂದೇ ಚಿಂತೆ ಅಲ್ವಾ ನಿನಗೆ? ಇವಳು ಯಾವತ್ತು ಹಿಂಗೆ ಬಿಡು ಮಗಳೇ. ನಾವು ನೋಡಿದ್ರೆ ಆರಾಧನಾ ಆರಾಧನಾ ಅಂತ ತಲೆ ಕೆಡಿಸ್ಕೋತೀವಿ, ಆದ್ರೆ ಇವಳು ನಮ್ಮ ಬಗ್ಗೆ ಪಾಪ ಪುಣ್ಯನೇ ಇಲ್ಲ. ಅಪ್ಪ, ಆರಾಧನಾ ಫೋನ್ ಮಾಡ್ತಾ ಇದ್ದಾಳೆ. ಹಲೋ, ಹೇಳು ಮಗಳೇ. ನಾವಿಲ್ಲಿ ಆರಾಮಾಗಿ ಬಂದ್ವು ಅಂತ ವಿಚಾರಿಸೋದಕ್ಕೆ ಫೋನ್ ಮಾಡಿದ್ಯಾ? ನಾವಿಲ್ಲಿ ಆರಾಮಾಗಿ ಬಂದಿದ್ದೀವಿ. ನೀವ್ ಇಲ್ಲಿಂದ ಈಸ್ಕೊಂಡು ಹೋಗಿದ್ ದುಡ್ಡನ್ನ ನಾಳೆ ವಾಪಸ್ ತಂದ್ಕೊಡಿ ಮಹೇಶ್ ಸರ್. ದುಡ್ಡ? ಯಾವ ದುಡ್ಡು? ನಾಟಕ ಎಲ್ಲ ಬೇಡ ಸರ್. ರಾಜ ಅವರಪ್ಪ ನಿಮಗೆ ದುಡ್ಡು ಕೊಟ್ಟಿರೋದು ನನಗೆ ಗೊತ್ತಾಗಿದೆ. ಅದು ಸರಿಯಲ್ಲ, ವಾಪಸ್ ತಂದ್ಕೊಡಿ ಅಷ್ಟೇ. ಓ ಅದ ಅಲ್ಲ, ನೀನ್ ಹೇಳೋದ್ ನೋಡಿದ್ರೆ ನಾನೇ ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೇನೇನೋ ಅನ್ನಿಸ್ತಾ ಇದೆ. ನನ್ಗೇನು ಹುಚ್ಚಿಡ್ತಿದ್ದೇನಮ್ಮ ನಿಮ್ಮ ಮಾವನ ಹತ್ರ ಕಾಸು ಇಸ್ಕೊಳಕ್ಕೆ? ಏನೋ ಬೀಗರು ಅಂತ ದುಡ್ಡು ಕಟ್ ಕಳ್ಸಿದ್ದಾರೆ. ಅವ್ರದ್ದು ಎಂತ ದೊಡ್ಡ ಮನ್ಸು. ಏನಾದ್ರೂ ಆಗಿರ್ಲಿ, ಅದನ್ನ ತಂದು ಅವ್ರಿಗೆ ಕೊಡಿ ಅಷ್ಟೇ.